ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 64ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ POQ ಒಂದು ಸರಳ ರೇಖೆ, OR ಕಿರಣವು PQ ಸರಳ ರೇಖೆಗೆ ಲಂಬವಾಗಿದೆ. OP ಮತ್ತು OR ಕಿರಣಗಳ ಕೋನ ROS is equal to half into ಕೋನ QOS ಮೈನಸ್ ಕೋನ POS ಅಂತ ತೋರಿಸ್ಬೇಕು ನಾವು. ಓಕೆ, ಸೊ ಇಲ್ಲಿ OR ಏನಾಗಿದೆ, PQ ಗೆ ಲಂಬವಾಗಿದೆ. ಓಕೆ, OR ಪರ್ಪೆಂಡಿಕ್ಯುಲರ್ ಟು PQ. ಓಕೆ, ಅದೇ ರೀತಿ ಕೋನ POQ ಈಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ ಈ POQ ಏನ್ ಹೇಳಿ ಸರಳ ಆಗಿರೋದ್ರಿಂದ ಸರಳ ಯುಗ್ಮ ಕೊಟ್ಟಿರುವಂತಹ ದತ್ತಾಂಶದಲ್ಲಿ ಇದೆ. ಓಕೆ, ಸೊ ಹಾಗಾಗಿ ಇಲ್ಲಿ ROP ಕೋನ ROP ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಕೋನ ROQ ಆಗತ್ತೆ. ಯಾಕಂದ್ರೆ ಇಲ್ಲಿ OR ಪರ್ಪೆಂಡಿಕ್ಯುಲರ್ ಟು PQ ಆಗಿರೋದ್ರಿಂದ, ಸೊ ROP ಈಸ್ ಈಕ್ವಲ್ ಟು ROQ ಈಸ್ ಈಕ್ವಲ್ ಟು ಎಷ್ಟು ಹೇಳಿ, 90 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಹಾಗೆ ಮತ್ತು ROP ಕೋನ ROP ಈಸ್ ಈಕ್ವಲ್ ಟು ಕೋನ ROP ಈಸ್ ಈಕ್ವಲ್ ಟು ಏನ್ ಹೇಳಿ, ಕೋನ ROQ ಆಗತ್ತೆ. ಓಕೆ, ಸೊ ಈಗ ಕೋನ POS, ಸೊ ಕೋನ POS ಪ್ಲಸ್ ಕೋನ ROS, ಸೊ ROP ಅನ್ನ ನಾವು ಹೇಗೆ ಬರಿಬಹುದು, ಕೋನ POS ಪ್ಲಸ್ ಕೋನ ROS. ಓಕೆ, ಈಸ್ ಈಕ್ವಲ್ ಟು ಏನ್ ಹೇಳಿ, ಕೋನ ROQ. ಓಕೆ, ಸೊ ಕೋನ ROQ ಯಾಕಂದ್ರೆ POS ಪ್ಲಸ್ SOR ಅಂದ್ರೆ ಏನ್ ಹೇಳಿ, ROP ಈಸ್ ಈಕ್ವಲ್ ಟು ROQ ಅಲ್ವಾ. ಸೊ ಹಾಗಾಗಿ POS ಪ್ಲಸ್ ROS ಈಸ್ ಈಕ್ವಲ್ ಟು ROQ ಆಗತ್ತೆ. ಓಕೆ, ಸೊ POS ಪ್ಲಸ್ ROS. ಓಕೆ, ಸೊ ಇಲ್ಲಿ ROQ, ಸೊ ROQ ಅನ್ನ ನಾವು QOS ಮೈನಸ್ SOR ಅಂತ ಬರಿಬಹುದು. ಓಕೆ, ಸೊ ಇಲ್ಲಿ ROQ ಅನ್ನ SOQ ಮೈನಸ್ SOR ಮಾಡಿದ್ರೆ ನಮ್ಗೆ ROQ ಸಿಗತ್ತೆ. ಆಕ್ಚುಲಿ SOQ ಅಂದ್ರೆ ಏನ್ ಹೇಳಿ, ಟೋಟಲ್ ಆಂಗಲ್. ಓಕೆ, ಸೊ ಇಲ್ಲಿ SOQ ಮೈನಸ್ ROQ ಅಂದ್ರೆ ಏನ್ ಹೇಳಿ, SOR ಅಲ್ವಾ. ಅದೇ ರೀತಿ SOQ ಮೈನಸ್ SOR ಅಂದ್ರೆ ROQ ಆಗತ್ತೆ. ಸೊ ಹಾಗಾಗಿ ROQ ಅನ್ನ ನಾವು ಹೇಗೆ ಬರಿಬಹುದು, ROQ ಅನ್ನ SOQ ಕೋನ SOQ ಮೈನಸ್ ROS. ಓಕೆ, ಸೊ ಈಗ POS, ಸೊ ಇಲ್ಲಿ POS ಪ್ಲಸ್ ROS. ಓಕೆ, ಸೊ SOQ ಮೈನಸ್ ROS. ಓಕೆ, ಸೊ ಇಲ್ಲಿ ROS ಒಂದ್ ಕಡೆ ತಗೊಂಡು ಹೋದಾಗ, ಸೊ ROS ಪ್ಲಸ್ ROS ಆಗತ್ತೆ. ಸೊ ಮೈನಸ್ ಇರೋದು ಈ ಕಡೆ ಹೋದಾಗ ಪ್ಲಸ್ ಆಗತ್ತೆ. ಸೊ ಇಲ್ಲಿ SOQ ಸೊ ಇದೇನಾಗುತ್ತೆ, ರೈಟ್ ಸೈಡ್ ಹೋದಾಗ ಮೈನಸ್ POS ಆಗತ್ತೆ. ಓಕೆ, ROS ಪ್ಲಸ್ ROS ಏನಾಗುತ್ತೆ ಹೇಳಿ, 2 ಕೋನ ROS ಆಗತ್ತೆ. ಈಸ್ ಈಕ್ವಲ್ ಟು SOQ ಆರ್ QOS ಯಾವ್ದಾದ್ರು ಬರ್ಕೊಳ್ಳಿ, QOS ಮೈನಸ್ POS. ಓಕೆ, ಸೊ ಇಲ್ಲಿ ಎರಡನ್ನ ರೈಟ್ ಸೈಡ್ ತಗೊಂಡೋದಾಗ 1/2 ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಕೋನ ROS ಈಸ್ ಈಕ್ವಲ್ ಟು 1/2 ಇಂಟು ಕೋನ QOS ಮೈನಸ್ ಕೋನ POS ಆಗತ್ತೆ. ಸೊ ಹೆನ್ಸ್ ಪ್ರೂವ್ಡ್. ಥ್ಯಾಂಕ್ ಯು.